ಸಹಾಯ ಪಡ್ಕೊಂಡ ಅದು ಸಿಗುತ್ತಾ ಇತ್ತು, ಬೆಳೀತಾ ಇತ್ತು. ನಿಷೇಧ ಏನಾಗಲಿಲ್ಲ, ಕೊನೆಗೆ ನಿಷೇಧ ತೆಗಿಬೇಕಾಗ್ತದೆ. ಈಗ ಮತ್ತೆ ನಿಷೇಧ ಹಾಕ್ತದೆ ಅಂತ ಹೇಳ್ತಾರೆ. ಇದು ಅಷ್ಟಾಗೋದು. ಇವತ್ತು ಕಾರ್ಪೊರೇಟ್ ಇರ್ತಾರೆ ಅವ್ರ ಜೊತೆಗೆ. ಈ ದೇಶದ ಮ್ಯಾಕ್ಸಿಮಮ್ ಸಂಪತ್ತು ಅವ್ರ ಕಡೆ ಅದ, ಯಾರ ಕಡೆ ಹಣ ಅದ ಅವ್ರು ಆಡಳಿತ ಮಾಡ್ತಾರೆ. ಈಗ ನಡೆದ ನಮ್ಮಲ್ಲೇ 543 MP ಯಾರಾದರೂ ಒಬ್ಬನಾದರೂ ಲಕ್ಷಾಧೀಶ ಕಾಣ್ತಾನೆ ನಮಗೆ. 224 MLAಗಳಿದ್ದಾರೆ ನಮ್ಮಲ್ಲಿ. ಅವರಲ್ಲಿ ಯಾರಾದರೂ 1000 ಲಕ್ಷಾಧೀಶರಿದ್ದಾರೆ, ಎಲ್ಲರೂ ಕೋಟ್ಯಾಧೀಶರು. ಇದಕ್ಕೆ ಕಾರಣ ಏನು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಾಲಿಷ್ಟ ಇವತ್ತು ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದರು ಆರ್ಥಿಕ ಸಮಾನತೆ ಮೇಲೆ ಬರಬೇಕು ಅಂತೇಳಿ. ಅದು ಬರಲೇ ಇಲ್ಲ, ಅದು ಮಾಡಿ ಕೊಡಲಿಲ್ಲ. ಇವತ್ತಿಗೂ ಇಲ್ಲ ಆರ್ಥಿಕ ಸಮಾನತೆ. ಅಸಮಾನತೆ ಜಾಸ್ತಿ ಅದ. ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲೋ ಅಲ್ಲಿವರೆಗೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ವತಃ ಅಂಬೇಡ್ಕರ್ ಒಪ್ಪಿಕೊಂಡಿದ್ರು, ಗಾಂಧಿಯವರು ಒಪ್ಪಿಕೊಂಡಿದ್ರು. ಆದರೆ ಈ ಹಿಂದುತ್ವಕ್ಕೆ ಇವತ್ತಿನ RSS ಮತ್ತು ಸಂಘ ಪರಿವಾರದವರು ಹಿಂದುತ್ವ ತಗೊಂಡು ಏನು ಇವತ್ತು ಒಂದು ಆಡಳಿತಕ್ಕೆ ಬಂದು ಹಚ್ಚಿದ್ದಾರೆ ಇವತ್ತು BJP ಮೂಲಕ. ಅವರಿಗೆ ಇವತ್ತು ನಾವು ಈ ನಿಷೇಧ ಹೇರಿನ ಬೆಳಿತಾರೆ ವಿನಃ ಚಿಗಿತಾರೆ ವಿನಃ ಅದೇನು ಮಾಡಲಿಕ್ಕೆ ಸಾಧ್ಯ. ಅದೇನು ಮಾಡೋದು? ಅದಕ್ಕೆ ಗಾಂಧಿಯವರು ಹೇಳಿದರು, ನೀವು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಹಾಕಿಬಿಟ್ರೆ ಅದನ್ನೆಲ್ಲ ನಮ್ಮ ಅಂಬೇಡ್ಕರ್ ಅವರು ನೀವೆಲ್ಲರೂ ಕುಡ್ಕೊಂಡು ಆರ್ಥಿಕ ಸಮಾನತೆ ಅಂದರೆ ಹಳ್ಳಿಗಳನ್ನ ಬೆಳೆಸ್ರಿ, ಹಳ್ಳಿಗಳ ಉದ್ಯೋಗ ಹೆಚ್ಚಾಗಲಿ. ಕಾವೇರಿ ವ್ಯವಸ್ಥೆಯಲ್ಲಿ ಎಣ್ಣೆ, ಹತ್ತಿ, ಬಟ್ಟೆ ಮತ್ತು ಎಣ್ಣೆ ಆಹಾರಕ್ಕೆ ಬೇಕಾಗಿದ್ದ ಆಹಾರ ಪದಾರ್ಥ ಹಳ್ಳಿಯಲ್ಲಿ ಬೆಳೀತದ. ಇವೆರಡು ಡಿಸೆಂಟ್ರಲೈಸ್ ಮಾಡಿರಿ. ಕೃಷಿ ಆಧಾರಿತ ಉದ್ಯೋಗಗಳಿಗೆ ಆದ್ಯತೆ ಕೊಡ್ರಿ, ಎಲ್ಲರ ಕೈಗೆ ಉದ್ಯೋಗ ಕೊಡ್ರಿ. ಇದನ್ನು ನಮ್ಮ ನೆಹರು ಅವ್ರು ಮಾಡಿದ್ರಪ್ಪ ಅಂದ್ರೆ ಇವತ್ತು RSS ಈ ರೀತಿ ಬೆಳೀತಾನೆ ಇರಲಿಲ್ಲ. ಸುಮ್ಮನೆ ಇವತ್ತೆಲ್ಲ ಮಾತಾಡ್ತಾ ಇದ್ರಿ ಸಿದ್ದರಾಮಯ್ಯನವರತ್ತು ಮತ್ತೇನತ್ತು ಅವ್ರು ಅಂದರು. ಆ ಕಥೆ ಹೇಳೋದು ಒಳ್ಳೆ, ನೀವು ಹಂಗಿದ್ರಿ, ನೀವು ಭಗವಾಯ ಹಾಕ್ಕೊಂಡಿದ್ರಿ, ಮತ್ತೇನೋ ಮಾತಾಡಿದ್ರಿ. ಅದ್ರ ಮತ್ತೆ ಸಿಗ್ತಾರೆ ಅವರು. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಾಧ್ಯನೇ ಇಲ್ಲ.